ಸರ್, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಬರ್ತಿದೆ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಸಕಲ ಸಮಸ್ತ ಜನತೆಗೆ ಶುಭ ಆಗಲಿ. ದೇಶ ಶುಭಕ್ಷವಾಗಿ ಯಾವುದೇ ಅನಾಹುತಗಳಾಗದಿರ, ಬೆಂಕಿ ಅನಾಹುತ ಇರ್ಬೋದು, ಮಳೆ ಅನಾಹುತ ಇರ್ಬೋದು, ಭೂಕಂಪ ಇರ್ಬೋದು, ಇದ್ಯಾವುದು ದುರಂತಗಳಾಗದಿರಂಗೆ ದೇವ್ರು ಕಾಪಾಡಲಿ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಷ್ಟೆ. ಮತ್ತೊಂದು ಏನಂತಂದರೆ, ನಾನು ಕೇಂದ್ರ ಸರ್ಕಾರನ ಕೇಳೋದೇನಂತಂದರೆ, ಇದು ಗೋವಿಗೆ ಎತ್ತಿಗೆ ಸಂಬಂಧಪಟ್ಟಂಥ ಪೂಜೆ ಆಗಿರೋದ್ರಿಂದ ರಾಷ್ಟ್ರೀಯ ಗೋ ಹತ್ಯೆ ನಿಷೇಧ ದಿನ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಯವ್ರನ್ನ ಕೇಳ್ಕೊತೀನಿ. ರಾಷ್ಟ್ರೀಯ ಗೋ ಹತ್ಯೆ ನಿಷೇಧ ದಿನ ಅಂತೇಳಿ ಘೋಷಣೆ ಮಾಡಲಿ ಅಂತ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಜನರಿಗೆ. ಮತ್ತು ಎಲ್ರಿಗೂ ಶುಭ ಆಗಲಿ ಅಂತೇಳಿ ಮತ್ತೊಂದು ಸಾರಿ ಹಾರೈಸ್ತೀನಿ. ಈ ತಿಂಗಳು 22ಕ್ಕೆ ಅಯೋಧ್ಯೆ ಇದಾಗ್ತಿದೆ ಸರ್. ಸೊ ಅದರಲ್ಲಿ ಈಗ ಕಾಂಗ್ರೆಸ್ನವರಿಂದ ಭಿನ್ನಾಭಿಪ್ರಾಯ ಬಂದಿದೆ. ಸೊ ಅದಕ್ಕೆ ನಿಮ್ಮ ಮಾತು ಸರ್? ಭಿನ್ನಾಭಿಪ್ರಾಯ ಬರಲಿ, ಯಾಕಂದರೆ ಅವರು ಭಿನ್ನಾಭಿಪ್ರಾಯ ಮಾಡೋದಕ್ಕೆ ಇರೋದು. ಈಗ ಸಾಮಾನ್ಯವಾಗಿ ನಾನು ಪುರಾಣ ಮತ್ತು ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ ಶ್ರೀರಾಮನ ಪೂಜೆ ಮಾಡಿದರೆ, ರಾಮನ ಜಪ ಭಜಿಸಿದರೆ ಆಂಜನೇಯ ಪ್ರಸನ್ನನಾಗ್ತಾನೆ ಅಂತ ಒಂದು ಪ್ರತೀತಿ ಇದೆ. ಆಂಜನೇಯ ಪ್ರಸನ್ನ ಆದರೆ ಶನೇಶ್ವರ ಕಾಟ ಕೊಡೋದಿಲ್ಲ ಅಂತ ಒಂದು ಇದು ಪ್ರೂವ್ ಆಗಿರ್ತಕ್ಕಂಥ ಸಂಗತಿ ಇದು. ಯಾಕಂದರೆ ಕೋಟ್ಯಾಂತರ ಜನ ಶನಿವಾರ ಆದರೆ ಶನೇಶ್ವರನ ಕಾಟ ತಪ್ಪ ಸ್ವಾಮಿಯ ಮೊರೆ ಹೋಗ್ತಾರೆ, ಹೋಗಿ ಆಂಜನೇಯನ ಪೂಜೆ ಮಾಡ್ತಾರೆ. ಆಂಜನೇಯನಿಗೆ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಶನೇಶ್ವರ ಪ್ರಸನ್ನನಾಗ್ತಾನೆ. ಯಾವಾಗ ಇವರು ರಾಮನ್ನೇ ಬೈಕೊಂಡು ಓಡಾಡ್ತಾರೆ, ರಾಮನ ದೇವಸ್ಥಾನದ ಬಗ್ಗೆ ಸಲ ಟೀಕೆ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಶನಿಕಾಟ ತಪ್ಪಿಲ್ಲ, 100% ಅವ್ರಿಗೆ ಹೆಗಲಿರ್ತಂದೆ ದೇವರು. ಏನು ಅದರಲ್ಲೇನು ನಿಸ್ಸಂಶಯವಾಗಿ ಮುಂದಿನ ದಿನಗಳಲ್ಲಿ ದುರ್ಗತಿಯ 100%. ಯಾವುದ್ರಲ್ಲಿ ರಾಜಕೀಯ ಮಾಡಬೇಕು ಅನ್ನೋದು ಜನರಿಗೆ ಗೊತ್ತು. ಇವರು ಪ್ರತಿಯೊಂದರಲ್ಲೂ ರಾಜಕೀಯ ಹುಡಿಕೊಂಡೋದ್ರೆ ಸುಮಾರು 500 ವರ್ಷಗಳ ಕಾಲದಿಂದ ನಡ್ಕೊಂಬರ್ತಿರೋದನ್ನು ಈಗ ದೇವಸ್ಥಾನ ಕಟ್ಟಿದರೆ ಅದಕ್ಕೆ BJP ರಾಮ ಅಂತೇಳಿ ಬಣ್ಣ ಬೆಳೆದಿರೋದು. ನಿಜವಾಗ್ಲೂ ಅವರ ಮಾನಸಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅವ್ರು ದೇವರು ಒಳ್ಳೇದು ಮಾಡಲಿ. ಪ್ರತಿಯೊಬ್ಬ ಹಿಂದೂ ಕಾಯ್ತಿದ್ದಂಥ ದಿನ 22ನೇ ತಾರೀಕು ನೆರವೇರ್ತಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನನಗೆ ಭಾಳ ಖುಷಿ, ಯಾಕಂದ್ರೆ ನಾನೊಬ್ಬ ಕರಸೇವಕನಾಗಿ 1992ರಲ್ಲಿ ಹೋಗಿದ್ದೆ ಅಯೋಧ್ಯ. ಇದಕ್ಕೆ ನಾವೊಂಥರ ಅಯೋಧ್ಯ ವಾರಿಯರ್ಸ್ ಥರ ನಾವೆಲ್ಲ ಕರಸೇವಕರು ಅಂತ ಏನು ಅಂತೀವಿ, ನಾವು ಅಷ್ಟು ಜನ ಅಯೋಧ್ಯ ವಾರಿಯರ್ಸು. ಆ ದಿನ ಇವತ್ತು ಇದು ರೀತಿ ಇನ್ನೊಂದು ವಾರದಲ್ಲಿ ಬರ್ತಾಯಿದೆ. ಸಂಭ್ರಮದಿಂದ ಅದನ್ನು ಆಚರಣೆ ಮಾಡಲೇಬೇಕು. ಯಾಕಂದರೆ ಕರಸೇವಕರಾಗಿ ಹೋದಾಗ ನಮಗಾದಂಥ ಅನುಭವ, ನಾವು ಭಾಳ ನಿರೀಕ್ಷೆಯಲ್ಲಿದ್ವಿ, ಯಾವತ್ತಾಗುತ್ತೋ ಅಂತೇಳಿ ಕಾಯ್ತಾಯಿದ್ವಿ. ಸದ್ಯ ನಾವು ಕಣ್ಣಾರೆ ನೋಡೋಂಗಾಗಿದೆ. ಎಷ್ಟೋ ಜನ ಅಯೋಧ್ಯೆಗೆ ಬಂದಂಥ ಕರಸೇವಕರು ಇವತ್ತಿಲ್ಲ. ನಮ್ಮ ಜೊತೆ ಬಂದಂಥವರು ಸುಮಾರು ಜನ ದಿವಂಗತರಾಗಿದ್ದಾರೆ. ಅವ್ರಿಗೆ ಇದು ಅರ್ಪಿತ ಆಗಲಿ ಅಂತ ಹೇಳ್ತಾರೆ. ಮತ್ತು ಅರಕ್ಷತೆಯೂ ಕೂಡ ಮನೆ ಮನೆಗೂ ತಲುಪಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಂತ್ರಾಕ್ಷತೆ, ರಾಮಾಕ್ಷತೆ ಎರಡೂ ರಾಮನ ಭಕ್ತರ ಮನೆಗಳಿಗೆ ಹೋಗ್ತಿದೆ. ಪ್ರತಿಯೊಂದು ಹಿಂದೂಗಳ ಮನೆಗಳಿಗೆ ಹೋಗ್ತದೆ. ಜನ ಅವರೇ ಫೋನ್ಗಳು ಮಾಡಿ ನಮಗೆ ನಮ್ಮ ಮನೆಗೆ ಬಂದಿಲ್ಲ, ನಮಗೆ ರಾಮಾಕ್ಷತೆ ತಂದುಕೊಡಿ ಅಂತೇಳಿ ಕೇಳಿದ್ದಾರೆ. ಸಾಕಷ್ಟು ಜನ ಸ್ವಯಂ ಸೇವಕರು, ವಿಶ್ವ ಹಿಂದೂ ಪರಿಷತ್ನವರು, BJPಯವರು, ಸಂಘ ಪರಿವಾರದವರು ಸಮಾರೋಪಾದಿಯಾಗಿ ಅದನ್ನು ಹಂಚಿದ್ದಾರೆ. ಎಲ್ಲ ಕಡೆಯೂ ಅದನ್ನು ಖುಷಿಯಾಗಿ ಸ್ವೀಕರಿಸಿದಂಥವರು ಅದನ್ನು ತಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ.